ಇದು ಬಹಳ ಪವಿತ್ರವಾದಂಥ ಕ್ಷೇತ್ರ. ಬಹಳ ಚೆನ್ನಾಗಿ ಆಂಜನೇಯ ದೇವಸ್ಥಾನ, ಗಣಪತಿ ಮತ್ತು ಲಲಿತಾಂಬೆ ಈ 3 ದೇವಸ್ಥಾನವನ್ನು ಕೂಡ ಬಹಳ ಉನ್ನತವಾದಂಥ ಶಿಲ್ಪಿ ಕಲೆಯಲ್ಲಿ ಕಟ್ಟಿದ್ದಾರೆ. ಅದರ ಕಳಸ ಮಾಡಲಿಕ್ಕೆ ಜೀರ್ಣೋದ್ಧಾರ ಒಂದು ಹೊಸ ರೂಪ ಕೊಡಲಿಕ್ಕೆ ಇವತ್ತು ಶ್ರೀಗಳು ಕರೆದಿದ್ದರು. ನಾವೆಲ್ಲ ಬಂದು ಪಕ್ಷಾತೀತ ಬಂದು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲ ಜನರಿಗೆ, ನಮ್ಮ ಹೆಣ್ಮಕ್ಳಿಗೆ ಭಾಳ ಧಾರ್ಮಿಕವಾಗಿ ಇವತ್ತು ತೆಗೆದುಕೊಂಡು ಬಂದ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಬಂದು ಭಾಗವಹಿಸಿದೆ. ಶ್ರೀಗಳು ಒಂದು ಮಾತು ಹೇಳಿದ್ರು ಸರ್, ಬಹಳ ಕಷ್ಟ ನೋಡಿ ಬಂದವರು ಡಿ ಕೆ ಶಿ ಅವರು. ಸೆಲ್ಫ್ ಮೇಡ್ ವ್ಯಕ್ತಿ, ತಮ್ಮನ್ನು ತಾವು ಶಿಲ್ಪಿ ತರ ಕೆತ್ಕೊಂಡವರು ಒಂದು ರೀತಿಯಲ್ಲಿ ಅಧಿಕಾರಕ್ಕೆ ಯೋಗ್ಯರು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಆಶೀರ್ವಾದ ಮಾಡಿದ್ದಾರೆ ಸರ್. ಈಗ ನಾನು ಚರ್ಚೆ ಮಾಡಕ್ಕೆ, ನೀವು ಆಶೀರ್ವಾದ ಮಾಡಿದ್ದೀರಿ. ಯಾರು ಹೇಳಿದ್ರಿ? ಈಗ ನೀವು ಮಾಧ್ಯಮದವರು ನನಗೆ ಆಶೀರ್ವಾದ ಮಾಡಬೇಕು. ಜಾತಿ ಗಣತಿನೋ ಅಥವಾ ದ್ವೇಷ ಗಣತಿನೋ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ನೋಡಪ್ಪ, ಅವರು ಬಹಳ ದೊಡ್ಡವರು, ದೊಡ್ಡ ಮಾತೆಲ್ಲ ಆಡ್ತಾರೆ. ಅವ್ರ ಅನುಕೂಲಕ್ಕೆ ಹೆಂಗೆ ಬೇಕೋ ಅವ್ರು ಮಾತಾಡ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿದೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣವರ ಆಚಾರ ವಿಚಾರಗಳು ನಮ್ಮ ಪಕ್ಷದಲ್ಲಿ ಅಡಗಿದೆ. ಸಂವಿಧಾನದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋದು. ಸೊ ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಸೊ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಗಿಸ್ಕೊಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಸೊ ಕೇಂದ್ರದಲ್ಲಿ ಸಂವಿಧಾನದಲ್ಲಿ ಕೆಲವು ಕಾನೂನಿನಲ್ಲಿ ಯಾರ್ಯಾರೇನೇನು ಕೆಲಸ ಮಾಡಬೇಕು ಅಂತ ಇದೆ. ಆ ನಿರ್ಬಂಧವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಅನೇಕ ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ಮಾಡ್ತಾರೆ. ನೋಡಪ್ಪ, ನಾನು ಒಬ್ಬ ಈ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನಾನು ಕ್ಯಾಬಿನೆಟ್ನಲ್ಲಿ ಏನು ನನ್ನ ವಿಚಾರ ಮಂಡನೆ ಮಾಡಬೇಕು, ಏನು ಸಲಹೆ ಕೊಡಬೇಕು ಅಂತೇಳಿ ನಾನು ಹೇಳಬೇಕಲ್ಲ. ಸೊ ಏಕಾಏಕಿ ನಾನೇನು ಸರ್ವಜ್ಞ ಏನಲ್ಲ, ಇಲ್ಲ ದೊಡ್ಡ ನಾನು ಪಂಡಿತನೂ ಅಲ್ಲ. ನಾನು ಹಳ್ಳಿಪಳ್ಳಿಯಿಂದ ಬಂದು ಹೆಂಗೋ ಬೆಂಗಳೂರು ಸೇರಿಬಿಟ್ಟಿದ್ದೀನಿ. ಸೊ ಕೆಲವೆಲ್ಲ ಹಿರಿಯರು, ಶಾಸಕರು, ಸ್ನೇಹಿತರು, ಅವ್ರವ್ರ ಅನುಭವ, ಅವ್ರ ಕ್ಷೇತ್ರಗಳಲ್ಲಿ ಜನ ಏನು ಹೇಳ್ತಾರೆ, ನೀವು ಮಾಧ್ಯಮದವ್ರು ಏನೇನೋ ಬರೆದಿದ್ದೀರಿ, ಇದನ್ನೆಲ್ಲ ಅವಲೋಕನ ಮಾಡಿ ನಾನು ಅದನ್ನು ತಿಳ್ಕೊಂಡು ನಾನು ಕೆಲವು ವಿಚಾರಗಳನ್ನು ಹೇಳಬೇಕಾಗಿದೆ. ಆದರೆ ಮಾಧ್ಯಮದ ಮುಖಾಂತರ ಮಾತಾಡೋನಲ್ಲ ನಾನು. ಏನಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.